ದರ್ಶನ್ಗೆ ಮತ್ತೆ ಜೈಲು, ಡಿ ಅಭಿಮಾನಿಗಳಿಗೆ ಭಾರಿ ಆಘಾತ. ನಟ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲು. ಜೈಲಲ್ಲಿ ಮುದ್ದೆ ಮುರಿಯೋಕೆ ಮತ್ತೆ ರೆಡಿ ಆದ್ರ ದರ್ಶನ್. ಅವರಿಗೆ ಬೇಕು ಬಹಳಷ್ಟು ಧೈರ್ಯ. ಹಂಗೆ ಹಿಂಗೆ ಅಂತ ಮತ್ತೆ ನಾಳೆಯಿಂದ ಸುದ್ದಿ ಏನಪ್ಪಾ ಅಂತಂದ್ರೆ ಆಗ್ತದ ನೋಡ್ರಪ್ಪ. 1 ವರ್ಷ ಆದ್ರೂ ಈ ನಮ್ಮ ದರ್ಶನ್ ಸಾಹೇಬ್ರ ಒಂದು ಡಿ-ಬಾಸ್ ದರ್ಶನ್ ಅವರ ಸುದ್ದಿ ಅಂತೂ ಕೊನೆ ಕಾಣ್ತಿಲ್ಲ ಗುರು. ಬಾಸ್ಗೆ ಮೊನ್ನೆ ಏನಪ್ಪಾ ಅಂತಂದ್ರೆ ಥೈಲ್ಯಾಂಡ್ ನಲ್ಲಿ ಆರಾಮಾಗಿ ಜಾಲಿ ಮೂಡ್ನಲ್ಲಿ ಇದ್ರು. ಹಂಗಂತ ಹೇಳಿ ಮತ್ತೆ ಅದರ ಬೆನ್ನಲ್ಲೇ ಏನಪ್ಪಾ ಅಂತಂದ್ರೆ ಫುಲ್ ವೈರಲ್ ಆಗಿರ್ತಕ್ಕಂಥ ಸುದ್ದಿ, ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ಸುದ್ದಿ, ಅವರ ಒಂದು ಕೇಸ್ ಏನಾಗುತ್ತೋ ಏನಿಲ್ಲ ಅಂತೇಳಿ ಕೋರ್ಟ್ ಅಲ್ಲಿ ಇವರ ಕೇಸ್ ಏನಾಗುತ್ತೆ ಅಂತ ಎಲ್ಲಾ ಡಿ-ಬಾಸ್ ಅಭಿಮಾನಿಗಳಿಗೆ ಆತಂಕ ಶುರುವಾಗಿದೆ ಎಂದು ಹೇಳ್ಬೋದು. ಅದೇನೇ ಆದ್ರೂ ಡಿ-ಬಾಸ್ ಸುದ್ದಿ ಮುರ್ಸೋಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. 1 ವರ್ಷಗಳ ಕಾಲ ಸತತವಾಗಿ ಟಿವಿ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಬೇಕಂದ್ರೆ ಅದನ್ನು ಒಂದು ಸಾಧನೆ, ನಿಜವಾದ ಸಾಧನೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಟಿವಿ ಮಾಧ್ಯಮಗಳಿಗೆ TRP ಕಡಿಮೆಯಾಗಿದೆ. ಮತ್ತೆ ಬರ್ತಿದ್ದಾರೆ, ಅವರಿಗೆ TRP ಕೊಡಲು ರೆಡಿ ಆಗಿದ್ದಾರೆ ನಮ್ಮ TRP ಕಿಂಗ್ ಡಿ-ಬಾಸ್. TRP ಕಿಂಗ್ ಸುದ್ದಿ ಬಿತ್ತರಿಸುವ ಹಲವು ಟಿವಿ ಮಾಧ್ಯಮಗಳು ಎಲ್ಲರೂ ಮನೆಯಲ್ಲಿ ಟಿವಿ ಆಫ್ ಮಾಡ್ಬೇಕಾ, ಆನ್ ಮಾಡ್ಬೇಕಾ, ಆನ್ ಮಾಡಿದ್ರು ಏನಪ್ಪಾ ನ್ಯೂಸ್ ಚಾನಲ್ ಹಚ್ಬೇಕಾ ಬೇಡ್ಬಾ ಅನ್ನೋ ಟೆನ್ಷನ್ ಶುರು ಆಗುತ್ತೆ ನಾಳೆಯಿಂದ. ದರ್ಶನ್ ಅವರಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಅವರ ದರ್ಶನ್ ಅವರ ಏನಪ್ಪಾ ಅಂತಂದ್ರೆ ಅವರಿಗೆ ಮೀಡಿಯಾಗಳು ಯಾವುದೋ ಒಂದು ಮೀಡಿಯಾಗಳು ಹೆಸರು ಹೇಳೋದಿಲ್ಲ, ಆಲ್ರೆಡಿ ಅವರಿಗೆ ಶಿಕ್ಷೆ ಫಿಕ್ಸ್ ಮಾಡಿಬಿಟ್ಟಿವೆ ಸ್ನೇಹಿತರೆ. ದರ್ಶನ್ ಸರ್ ಅವರಿಗೆ ಅಭಿಮಾನಿ ಬಳಗ ಎಷ್ಟಿದೆಪ್ಪ ಅಂತಂದ್ರೆ ಅವರಿಗೆ ಮಾನಸಿಕವಾಗಿ ಏನಪ್ಪಾ ಅಂತಂದ್ರೆ ತುಂಬಾ ಹಚ್ಕೊಂಡು ಹೃದಯದಲ್ಲಿ ಪೂಜಿಸೋ ಒಂದು ಅಭಿಮಾನಿಗಳಿದ್ದಾರೆ. ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಆ ಒಂದು ಸುದ್ದಿ ಬಿಟ್ರೆ ದರ್ಶನ್ ಅಭಿಮಾನಿಗಳು ಹೌವಾರಿ ನೋಡ್ತಾರೆ ಅಂತೇಳಿ ಅವರ ಒಂದು ಭ್ರಮೆ ಇರುತ್ತೆ. ಹಾಗಾಗಿ ಫೇಕ್ ಸುದ್ದಿಗಳನ್ನ ಹರಡಿಸ್ತಾರೆ, ಸುದ್ದಿಗಳನ್ನ ಅಡ್ವಾನ್ಸ್ ಮಾಡ್ತಾರೆ. ಯಾರು ಕಿವಿ ಕೊಡಬೇಡಿ ದರ್ಶನ್ ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳು. ಓಕೆ, ಇದಾಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ದರ್ಶನ್ ಸರ್ ಅವರಿಗೆ ಯಾವುದೇ ರೀತಿಯಂತ ಶಿಕ್ಷೆ ಆಗದೆ ಇರಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಅವರ ಒಂದು ಕೇಸ್ ಖುಲಾಸೆ ಆಗಲಿ, ಅವರು ಇದರಿಂದ ಮುಕ್ತವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.